ನಮಸ್ಕಾರ ರೀ ಎಲ್ಲರಿಗೂ. ನಾ ಈಗ ರೀಸೆಂಟ್ಲಿ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ. ಅದಕ್ಕೆ ಹೊಸದೊಂದು ಕ್ಯಾಮ್ರಾ ತೊಗೊಂಡಿನಿ ನಾ, ಗೋಪ್ರೋ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಡೈಲಿ ಬ್ಲಾಗ್ ಮಾಡಿ ಹಾಕಬೇಕಂತ. ಅದಕ್ಕೆ ಸ್ಟಾರ್ಟಿಂಗ್ ವಿಡಿಯೋ ನಾನು ಈಗ ಬನಶಂಕರಿ ಟೆಂಪಲ್ ಹೋಗಿ ಸ್ಟಾರ್ಟಿಂಗ್ ವಿಡಿಯೋ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಎಲ್ಲ ನಂದು ಡೈಲಿ ಕೆಲಸ ಬಗ್ಗೆ ಆ ಥರ ಇದು ಮಾಡ್ತೀನಿ. ಇಲ್ಲೇ ಒಳಗೆ ಪಾರ್ಕಿಂಗ್ ಇದೆ ಗಾಡಿ. ಬನಶಂಕರಿ ಟೆಂಪಲ್ ಒಳಗಡೆ ನೋಡ್ಬೇಕು. ಎಲ್ಲ ಕಳೆದಿಲ್ಲ ಇಲ್ಲಿ ಗಾಡಿ ಪಾರ್ಕ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟಿಂಗ್ ಗಾಡಿ ಪಾರ್ಕ್ ಮಾಡೋಕೆ ಬನಶಂಕರಿ ಒಳಗಡೆ ಹೊಂಟಿದ್ದೀನಿ. ಗಾಡಿ ಪಾರ್ಕ್ ಮಾಡೋದು ಇಲ್ಲಿ ಒಂದು ಸೆಕೆಂಡ್. ಕಾರ್ ಪಾರ್ಕ್ ಮಾಡೋದು ಮುಂದೆ ಇದ್ದೀನಿ. ಕಾರ್ ಕೂಡ ಹಂಗೆ ಮುಂದೆ ಹೊಂಟಿದ್ದೀನಿ. ಗಾಡಿ ಪಾರ್ಕ್ ಮಾಡಿದ್ದೀನಿ. ಇನ್ನೊಂದು ಬನಶಂಕರಿ ಫುಲ್ಲು ಪೊಲೀಸರೆಲ್ಲ ನಿಂತ್ಬಿಟ್ಟಾರೆ ಇವತ್ತು. ನಮ್ಮದು ಬನಶಂಕರಿ ಟೆಂಪಲ್ ಬಂದಿದ್ದೀವಿ ನಾವು ಈಗ ಬನಶಂಕರಿ ಟೆಂಪಲ್ ಒಳಗೆ. ಬನಶಂಕರಿ ಟೆಂಪಲ್ ಒಳಗಡೆ ಇದ್ದೀವಿ ಈಗ. ಕಾಲು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಒಳಗೆ ಹೋಗ್ಬೇಕು. ಹೊಂಟಿದ್ದೀವಿ ನಾವು ಈಗ ಬನಶಂಕರಿ ಟೆಂಪಲ್ ಒಳಗಡೆ ಹೊಂಟಿದ್ದೀವಿ ಈಗ. ಇಲ್ಲಿ ಅಮಾವಾಸ್ಯೆ ಅದಿತ್ತು ಅಂದರೆ ತುಂಬ ಜನ ಒಳಗೆ ಹೋಗೋಕೆ ಇಲ್ಲಿ ತುಂಬ ಕ್ಯೂ ಇರುತ್ತೆ. ಬಂದು ಇಲ್ಲಿ ಬನಶಂಕರಿ ಟೆಂಪಲ್ ಇಲ್ಲಿದ್ದು ಜಂಪ್ ಹೊಡೆದು ಹೋಗ್ಬೋದು. ಆದರೆ ಸುಮ್ಮನೆ ಯಾರೇ ನೋಡ್ರಿ ಅಂದ್ರೆ ಬೈತಾರೆ, ಅದಕ್ಕೆ ಜಂಪ್ ಹೊಡಿದು ಬೇಡ. ಮತ್ತೇನು ಆ ಥರ ಜನ ಎಲ್ಲ ಪಬ್ಲಿಕ್ ಕಮ್ಮವ್ರೆ. ಜನ ಪಬ್ಲಿಕ್ ಡೈಲಿ ಹೆವಿ ಪಬ್ಲಿಕ್ ಇರ್ತಾರೆ ಇಲ್ಲಿ. ಆ ಥರ ಏನು ಪಬ್ಲಿಕ್ ಇಲ್ಲ. ಅದೇ ಅಮಾವಾಸ್ಯೆ ಆದಿದೆ ಅಂದರೆ ಇದ್ದರೆ ತುಂಬ ಜನ. ಬಾಕ ಜಲ್ದಿ ನಮ್ಮ ಅಕ್ಕ ಫುಲ್ ಸ್ಲೋದಲ್ಲಿ ಬರ್ತಾವಳೆ. ನಂದು ಸೌಂಡ್ ಕ್ಲಿಯರ್ ಕೇಳೋದಿಲ್ಲ, ಜೋರಲ್ಲೇ ಮಾತಾಡ್ತಿಲ್ಲ, ಸ್ಲೋ ಆಗಿ ಮಾತಾಡ್ತಾ ಇರೋದು. ಸುಮ್ಮನೆ ಜೋರಾಗಿ ಮಾತಾಡೋದು ಮತ್ತು ಗುರೂಜಿ ಅದು ನೋಡಿ ಒಳಗೆ ಸ್ಟಾರ್ಟ್ ಮಾಡಿ ಇವ್ರಿ ಬಂದ್ ಮಾಡು ಹಂಗೆ ಅಂತಾರೆ ಸ್ಲೋ ಮಾತಾಡ್ತಾ ಇರೋದು. ಟೆಂಪಲ್ ಒಳಗಡೆ ಹೊಂಟಿದ್ದೀನಿ. ಹೊರಗಡೆ ಬಂದೀಗ ನಾನು ಸಿದ್ಧ. ಒಳಗಡೆ ತಾಯಿ ಮುಖ ತೋರ್ಸೋಕ್ಕಾಗಲಿಲ್ಲ, ಗುರೂಜಿ ಒಳಗಡೆ ಅಲಾವಿಲ್ಲ ತಂದರು. ಒಬ್ರು ಕೇಳೋಣ ಅದಕ್ಕೆ ಒಳಗಡೆ ತೋರಿಸಿಲ್ಲ, ಸಿದ್ಧ ಹೊರಗಡೆ ಬಂದೆ. ಅಷ್ಟೇ ಸ್ವಲ್ಪ ದೂರಿಂದ ಏನಿದೆ ಅಷ್ಟೇ ಮಾರಿ ಕಾಣಿಸಿದೆ, ತುಂಬ ಹತ್ರದ ಮಾರಿ ಕಾಣಿಸಿಲ್ಲ. ನಾನೀಗ ಬನಶಂಕರಿ ಟೆಂಪಲ್ ಮುಗಿಸ್ಕೊಂಡು ಗಣೇಶ ಟೆಂಪಲ್ ಕಡೆ ಹೊಂಟಿದ್ದೀನಿ ಈಗ. ಇಲ್ಲೆಲ್ಲ ಡೈಲಿ ಊಟಕ್ಕಿದ್ದು ಮಾಡ್ತಿದ್ರು, ಈಗ ಇವತ್ತಿಲ್ಲ ಅನಿಸುತ್ತೆ. ಡೈಲಿ ಬನಶಂಕರಿ ಒಳಗೆ ಪ್ರಸಾದ ಇರುತ್ತೆ. ಇಲ್ಲಿ ಡೈಲಿ ಕಂಪಲ್ಸರಿ ಪ್ರಸಾದ ಕೊಡುತ್ತಾರೆ, ಒಂದು ದಿವಸ ಮಿಸ್ಸೇ ಇಲ್ಲ ಇಲ್ಲಿ ಪ್ರಸಾದ. ಬನ್ನಿ ಈಗ ಬನಶಂಕರಿ ಟೆಂಪಲ್ ಮುಗೀತು, ಇನ್ನು ಗಣೇಶ ಟೆಂಪಲ್ ಕಡೆ ನಮ್ಮ ಪಯಣ. ಬಂದಿದ್ದೀವಿ ಈಗ ಗಣೇಶ ಟೆಂಪಲ್ ಹತ್ರ ಅದೇ ರೋಡಲ್ಲಿ ಇದ್ದೀನಿ ಈಗ. ಇಲ್ಲಿಂದ 11 ಕಿಲೋಮೀಟ್ರ್ ಇದೆ ಅಷ್ಟೇ. 10 ಕಿಲೋಮೀಟರ್ ಅಂದರೆ ಅರ್ಧ ಕಿಲೋಮೀಟ್ರ್ ಇದೆ ಗಣೇಶ ಟೆಂಪಲ್. ಗಣೇಶ ಟೆಂಪಲ್ ಹತ್ರ ಬಂದಿದ್ದೀವಿ ಈಗ. ಟೆಂಪಲ್ ಅಲ್ಲಿ ಹತ್ರ
ಫುಲ್ ಜಾಮ್ ಇಲ್ಲೇ ಆಗಿದೆ, ಗಾಡಿ ಎಲ್ಲ ಹತ್ತಬೇಕಪ್ಪ ಈಗ. ಕನಸಗಿರಿ ಟೆಂಪಲಲ್ಲಿ ಜನ ಯಾಕಿಲ್ಲ ಅಂತ ಅದೇ ವಿಚಾರ ಮಾಡ್ತಿದ್ದೆ ನಾನು. ಗಣೇಶ ಇವತ್ತು ಫುಲ್ಲು ಗಣೇಶನ ಹಬ್ಬ ಅಲ್ಲ, ಹಂಗೆಲ್ಲರೂ ಗಣೇಶ ಟೆಂಪಲಲ್ಲೇ ಅವರು. ಓಕೆ, ಗಣೇಶ ಟೆಂಪಲ್ ಹತ್ರ ಹೋಗಿ ನಿಮ್ಗೆ ತೋರಿಸ್ತೀನಿ. ಗಣೇಶ ಟೆಂಪಲ್ ಕಡೆ ಪಬ್ಲಿಕ್ ನೋಡಿ ಯಾವ ಥರ ಇದ್ದಾರೆ ಈಗ. ಇದು ಗಣೇಶ ಟೆಂಪಲ್ ಹತ್ರ. ಟೆಂಪಲ್ ಒಳಗಡೆ ಹೋಗಕ್ಕೆ ಇಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡಿ. ಇಲ್ಲಿ ಕ್ಯೂವಲ್ಲಿ ತೊಗೋಬೇಕಂದ್ರೆ ಮಿನಿಮಮ್ 1 ಅವರ್ ಮೇಲೆ ಬೇಕು. ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಯಾವಾರ ಗಣೇಶ ಟೆಂಪಲ್ ಒಳಗಡೆ ತೋರಿಸ್ತೀನಿ. ಈಗ ಮಮ್ಮಿನೂ ಕಾಲ್ ಮಾಡ್ತಾ ಇದ್ದಾರೆ, ಮನೆ ಕಡೆ ಹೋಗ್ಬೇಕೀಗ. ಕ್ಯೂ ತುಂಬ ಇದೆ ನೋಡಿ. ಗಣೇಶ ಟೆಂಪಲ್ ಇಲ್ಲಿ ಹಿಡ್ಕೊಂಡಿಲ್ಲ ಅಂದರೂ ಅಲ್ಲಿ ಲೇಕ್ ತನಕ ಕ್ಯೂ ಹಚ್ಚಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಯಾವಾರ ಗಣೇಶ ಟೆಂಪಲ್ ಒಳಗಡೆ ಹೋಗಿ ತೋರಿಸ್ತೀನಿ. ಈ ಕ್ಯೂ ಎಲ್ಲ ಹಚ್ಚೋಕ್ಕಾಗಲ್ಲ. ಆ ಗಣೇಶ ಇಲ್ಲೇ ಹೊರಗಿಂದ ಬೇಡ್ಕೊಂಡೆ ಮನೆ ಕಡೆ ಪ್ರಯಾಣ ಮಾಡ್ತೀನಿ. ಟೆಂಪಲ್ ಕಡೆ ಹೆವಿ ಜನ ಅವರೇ. ಒಳಗಡೆ ಹೋಗಕ್ಕೆ ಮಾತ್ರ ಆಗೋದಿಲ್ಲ, ಒಂದ್ಸಲ ಹೊರಗಿದೆ ಇರ್ಕೊಂಡು ಗಣೇಶಗಿರಿ ಟೆಂಪಲ್ ಮಾತ್ರ ಒಳಗಡೆ ಹೋದ್ವಿ. ಗಣೇಶ ಟೆಂಪಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬ ಪಬ್ಲಿಕ್ ಮಾತ್ರ ಹೆವಿ ಕ್ಯೂ ಹಚ್ಚಿದ್ರಪ್ಪ. 1/2 ಕಿಲೋಮೀಟ್ರ್ ಅಷ್ಟು ಕ್ಯೂ ಇತ್ತು. ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಇದು ಮಾಡೋಕ್ಕಾಗಲ್ಲ. ನಮ್ಮನ್ನು ಕಾಲ್ ಮಾಡ್ತಾಯಿದ್ರು ಮನೆ ಕಡೆ ಬಾ ಅಂತ. ನೆಕ್ಸ್ಟ್ ಟೈಮ್ ಯಾವಾಗ ಮತ್ತು ಗಣೇಶ ಟೆಂಪಲ್ ಒಳಗಡೆ ಹೋಗಿ. ಗುಡ್ ನೈಟ್ ಎಲ್ಲರಿಗೂ. ನಾನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ ನಿಮಗೆ. ಬಾಯ್.